ಬೆಂಗಳೂರಲ್ಲಿ ಕೊರೆಯುವ ಚಳಿಯಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಗ್ರಾಮ ಪಂಚಾಯಿತಿ ನೌಕರರ ಸಂಘದ ನೂರಾರು ಸದಸ್ಯರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಬೆಂಗಳೂರಿನ ಕೊರೆಯುವ ಚಳಿಯಲ್ಲೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿ ನೌಕರರ ಸಂಘದ ನೂರಾರು ಸದಸ್ಯರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವ ಹೋರಾತ್ರಿ ಧರಣಿ ಕನಿಷ್ಠ ವೇತನ ಹಾಗೂ ಖಾಲಿ ಹುದ್ದೆಗಳ ಭರ್ತಿ ಸೇರಿದಂತೆ ಹಲವು ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದೇವದಾಸಿಯರು, ಮಸಣ ಕಾರ್ಮಿಕ ಮಹಿಳೆಯರು ಧರಣಿ ಮಾಡ್ತಾ ಇದ್ದಾರೆ. ಚಳಿಯಲ್ಲೇ ಇಡೀ ರಾತ್ರಿ ಕಳೆದ ಧರಣಿ ನಿರತ ಮಹಿಳೆಯರು ಮಾಸಾಶನ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ, ಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಯಾವ ರೀತಿ ಚಳಿ ಇದೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಈ ಒಂದು ಚಳಿಯಲ್ಲೂ ಕೂಡ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಮಗೆ ನ್ಯಾಯ ಒದಗಿಸ್ಕೊಡಿ ಅಂತ ಸದ್ಯಕ್ಕೆ ನೂರಾರು ಸದಸ್ಯರು ಹೋರಾಟ ಮಾಡ್ತಾ ಇದ್ದಾರೆ. ಸಾಕಷ್ಟು ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ. ಈ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಸದ್ಯಕ್ಕೆ ಆಗ್ರಹ ಮಾಡ್ತಾ ಇದ್ದಾರೆ. ಕನಿಷ್ಠ ವೇತನ ಕೊಡಿ, ಜೊತೆಗೆ ಎಷ್ಟೋ ಹುದ್ದೆಗಳು ಖಾಲಿ ಇದ್ದಾವೆ, ಆ ಒಂದು ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಿದ್ರೆ ಎಷ್ಟೋ ಜನಕ್ಕೆ ಕೆಲಸ ಸಿಗುತ್ತೆ ಅಂತ ಈಗ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನೇತೃತ್ವದಲ್ಲಿ ಧರ್ನಾ ಮಾಡ್ತಾ ಇದ್ದೀವಿ. ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಮ್ಗೆ ಕನಿಷ್ಠ ವೇತನ ಪ್ರತಿ 4 ವರ್ಷಕ್ಕೊಂದ್ಸಲ ರಿವೈಸ್ ಮಾಡಬೇಕಾಗಿತ್ತು ಪರಿಷ್ಕರಣೆ. ಈಗ 5 ವರ್ಷ ಆದ್ರೂ ಇದನ್ನ ಪರಿಷ್ಕರಣೆ ಮಾಡಿಲ್ಲ. ಅದು ನಾವು 36,000 ರೂಪಾಯಿ ಡಿಮ್ಯಾಂಡ್ ಮಾಡಿದೀವಿ. ಸರ್ಕಾರ ಇನ್ನೂವರೆಗೂ ಅದು ಅಂತಿಮ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕಾರ್ಮಿಕ ಇಲಾಖೆ ಸಚಿವರು ಅವ್ರ ಮೀಟಿಂಗ್ ಮಾಡಿದ್ರು, 2 ಮೀಟಿಂಗು. ಅಲ್ಲಿ ಯಾವ್ದು ಇತ್ಯರ್ಥಗೊಳ್ಳದೇನೆ ಅದನ್ನ ಈಗ ಮುಖ್ಯಮಂತ್ರಿಗಳ ಕಡೆಗೆ ಆ ಫೈಲ್ ಕಳಿಸ್ಬಿಟ್ಟಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಅದನ್ನ ತೀರ್ಮಾನ ಮಾಡ್ಬೇಕು. ಒಂದು ಎರಡನೇದು, ಸೇವಾ ಹಿರಿತನದಲ್ಲಿ ಸ್ಯಾಲ್ರಿ ಕೊಡ್ಬೇಕು ಅಂತ ಕೇಳಿದ್ವಿ. ಇನ್ಕ್ರಿಮೆಂಟ್ 5 ವರ್ಷ, 10 ವರ್ಷ, 15 ವರ್ಷ ಅಂತ ಅವರೇ ಪ್ರಪೋಸಲ್ ಕಳಿಸಿದ್ದಾರೆ. 1.5 ವರ್ಷ ಆಯ್ತು ಆರ್ಥಿಕ ಇಲಾಖೆಗೆ ಹೋಗಿ. ಆ ಫೈಲ್ ಇವತ್ತಿನವರೆಗೂ ಕ್ಲಿಯರ್ ಆಗ್ತಾ ಇಲ್ಲ. ಆಮೇಲೆ ಪೆನ್ಷನ್ ಕೇಳಿದ್ವಿ, 108 ಕೋಟಿ ರೂಪಾಯಿದು ಪೆನ್ಷನ್. ನಮ್ಮ 48,000 ಜನಕ್ಕೆ ತಿಂಗಳಿಗೆ ಒಂದು 6,000 ರೂಪಾಯಿ ಪೆನ್ಷನ್ ಸಿಗೋ ರೀತಿಯಲ್ಲಿ ಒಂದು SBI ಬ್ಯಾಂಕ್ ಜೊತೆ ಟೈ ಅಪ್ ಮಾಡಿಕೊಂಡು ಫೈಲ್ ಮೂವ್ಮೆಂಟ್ ಆಗಿತ್ತು. ಸೊ ಅದು ಕೂಡ ತೀರ್ಮಾನ ಆಗ್ತಾ ಇಲ್ಲ. ಆಮೇಲೆ ದೇವದಾಸಿ ವಿಮೋಚನೆ ಸಂಘಟನೆಯಿಂದ ಮಸಣ ಕಾರ್ಮಿಕರು, ದೇವದಾಸಿ, ಒಂಟ ಮಹಿಳೆಯರು, DSS 3 ಸಂಘಟನೆ ಕಲಿತು ಜಂಟಿಯಾಗಿ ಹೋರಾಟ ಮಾಡಿತ್ತು. ದೇವದಾಸಿ ಹೆಣ್ಮಕ್ಳಿಗೆ 10,000 ಪೆನ್ಷನ್ ಕುಂದಿರ್ಬೇಕು, ಮತ್ತ ಒಂಟ ಮಹಿಳೆಯರಿಗೂ ಪೆನ್ಷನ್ ಕುಂದಿರ್ಬೇಕಂತ ಹೇಳಿ ನಾವು ಹೋರಾಟ ಮಾಡಕತ್ತಿದ್ದೆವು. ಮತ್ತ ಒಂಟ ಮಹಿಳೆಯರಿಗೆ, ದೇವದಾಸಿ ಹೆಣ್ಮಕ್ಳಿಗೆ ಅವ್ರ ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕು, ಮಕ್ಕಳಿಗೆ ಬದುಕಲಕ್ಕ ಸಹಾಯ ಮಾಡ್ಬೇಕು, ಅವರಿಗೆ ಜಾಗ ಕೊಡ್ಬೇಕು, ಮನೆ ಕೊಡ್ಬೇಕು ಅಂತ ಹೇಳಿ ನಮ್ಮ ಸಂಘಟನೆಯಿಂದ ನಾವು ಹೋರಾಟ. ಮತ್ತ ಎಲ್ಲಾ ದೇವದಾಸಿ ಹೆಣ್ಮಕ್ಳಿಗೆ ಸರ್ವೆ ಮಾಡ್ಬೇಕಂತ ಹೇಳಿ ಸರ್ಕಾರ ಆಲ್ರೆಡಿ ಮಾಡಕತ್ತಾರ. ಆದ್ರ ಅವರಿಗೆ ಸರ್ಕಾರಕ್ಕೆ ನಾವು ಅದನ್ನ ಹೇಳ್ತೇವೆ.